ರಾಮಯ್ಯ ಅನ್ನೋ ವೃದ್ಧನಿಗೆ ಯಾರೂ ಇರಲಿಲ್ಲ. ಮನೆ, ಕುಟುಂಬ, ಮಕ್ಕಳು ಯಾರೂ ಇಲ್ಲ. ಆದರೆ ಅವನ ಹೃದಯದಲ್ಲಿ ಒಂದೇ ಒಂದು ನಂಬಿಕೆ ಇತ್ತು. ದೇವರು ಇದ್ದಾನೆ, ಕೇಳ್ತಾನೆ ಅಂತ. ಪ್ರತಿದಿನ ಬೆಳಿಗ್ಗೆ ಅವನು ತನ್ನ ಹಳೆಯ ತಾಳ ತೆಗೆದುಕೊಂಡು ಮರದ ಕೆಳಗೆ ಕುಳಿತುಕೊಂಡು ನಿಧಾನವಾಗಿ ತಾಳ ಹೊಡೆಯುತ್ತಿದ್ದ. ಜನರು ನೋಡ್ತಾ ನಗ್ತಿದ್ದರು, ಇವನಿಗೆ ಬುದ್ಧಿ ಹೋಗ್ಬಿಟ್ಟಿದೆ ಅಂತ. ಆದರೆ ರಾಮಯ್ಯಗೆ ಅದ್ಯಾವುದೂ ಕೇಳಿಸೋದಿಲ್ಲ. ಅವನು ಕಣ್ಣು ಮುಚ್ಚಿಕೊಂಡು ತಾಳದ ಸದ್ದಿನಲ್ಲೇ ದೇವರ ಜೊತೆ ಮಾತಾಡ್ತಿದ್ದ. ಒಂದು ದಿನ ಅವನಿಗೆ ತುಂಬ ಕಷ್ಟ ಆಗಿತ್ತು. ಅವನ ಹೊಟ್ಟೆಗೆ ಊಟ ಇರಲಿಲ್ಲ, ದೇಹಕ್ಕೆ ಶಕ್ತಿ ಇರಲಿಲ್ಲ. ಆದರೂ ಅವನು ತಾಳ ಹಿಡಿದುಕೊಂಡೇ ಹೇಳಿದ, ದೇವರೇ, ನಾನು ತಪ್ಪು ಮಾಡಿಲ್ಲ, ನನ್ನ ಪರೀಕ್ಷೆ ಇನ್ನೂ ಎಷ್ಟು ಮಾಡ್ತೀಯಾ? ಅವತ್ತು ಸಂಜೆ ಹಳ್ಳಿಗೆ ಹೊಸದಾಗಿ ಬಂದ ಒಬ್ಬ ವ್ಯಕ್ತಿ ಅವನ ತಾಳದ ಸದ್ದು ಕೇಳಿ ನಿಂತ. ಅವನ ಮನಸ್ಸಿಗೆ ಅದೊಂದು ಶಾಂತಿ ಕೊಟ್ಟಿತು. ಅವನು ಹತ್ತಿರ ಬಂದು ಕೇಳಿದ, ತಾತ, ನಿಮಗೆ ಏನಾದರೂ ಸಹಾಯ ಬೇಕಾ? ರಾಮಯ್ಯ ನಗುತ್ತಾ ಹೇಳಿದ, ನನಗೆ ಏನೂ ಬೇಡ, ದೇವರು ಕೇಳ್ತಾನೆ ಅಷ್ಟೇ ಸಾಕು. ಆ ವ್ಯಕ್ತಿ ಮೌನವಾಗಿ ನಿಂತು ಅವನಿಗೆ ಊಟ, ಔಷಧಿ, ಮನೆ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟ. ಅವನು ಹೋಗ್ತಾ ಹೇಳಿದ, ನಿಮ್ಮ ತಾಳದ ಸದ್ದು ದೇವರ ಉತ್ತರ ಆಗಿತ್ತು ತಾತ. ರಾಮಯ್ಯ ಕಣ್ಣು ತುಂಬಿಕೊಂಡು ನಗುತ್ತಾನೆ ಆಕಾಶದ ಕಡೆ ನೋಡ್ತಾನೆ. ಹೌದು ದೇವರೇ, ನೀನು ಯಾವಾಗಲೂ ಕೇಳ್ತೀಯಲ್ಲ. ಇದರ ಅರ್ಥ ನಾವು ಸತ್ಯವಾಗಿದ್ದರೆ, ಪ್ರಾರ್ಥನೆ ಮಾಡಿದರೆ ದೇವರು ನೇರವಾಗಿ ಬರೋದಿಲ್ಲ, ಆದರೆ ಯಾರ್ದಾದ್ರೂ ರೂಪದಲ್ಲಿ ನಮ್ಮ ಬಳಿ ಬರುತ್ತಾನೆ.